ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೂರ್ತಿಯನ್ನು ಸ್ಥಾಪಿಸುವ ಮುಖಾಂತರ ಒಂದು ಸಿದ್ಧಾಂತವನ್ನು ನಿಮ್ಮ ಮನೆಗೆ ನೀವು ಆಹ್ವಾನಿಸಿಕೊಂಡಿದ್ದೀರಿ. ಕಾಂಗ್ರೆಸ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಭಾಳಷ್ಟು ಕಾಂಗ್ರೆಸ್ ಅಂಬೇಡ್ಕರ್ಗೆ ಕೊಟ್ಟಿದ್ರು RSSನವ್ರು ಹೇಳ್ತಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡೋದ ಕೂತ್ಕೊಂಡಿದ್ದೀರಿ. ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಭಾಳ ಅನ್ಯಾಯ ಮಾಡಿತು, ಅವರು ಸತ್ತಾಗ ಅವ್ರಿಗೆ ಉಳಲಿಕ್ಕೆ ಜಾಗ ಕೊಡಲಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಚುನಾವಣೆಯಲ್ಲಿ ಸೋಲಿಸ್ತು, ಇವನ್ನೆಲ್ಲ ಹೇಳುವಂಥ ಕಾಂಗ್ರೆಸ್ನವರಿಗೆ ಬಾಯಿನೇ ಇಲ್ಲ, ಮಾತಾಡ್ತಾನೆ ಇಲ್ಲ. ನೀವು ಬಹುಶಃ ನಾವು ದಲಿತ ಚಳವಳಿಯಿಂದ ಬಂದಿದ್ದೇವೆ. ನಾವು ಭಾಳ ದಲಿತ ಚಳವಳಿ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊತ್ತಿ ಮರೆಯುವಾಗ ನಾವು ಕಾಂಗ್ರೆಸ್ ಪರವಾಗಿ ಬಸವಲಿಂಗಪ್ಪನವರ ಪರವಾಗಿ ನಾವು ಮಾತನಾಡುವಾಗ ನನಗೆ ದಲಿತ ಬರಹಗಾರರು ಚಿಂತಕರು ನನ್ನನ್ನು ಪ್ರಶ್ನೆ ಮಾಡ್ತಾಯಿದ್ರು. ಏನು ಅಂತಂದರೆ, ನೀನು ಕಾಂಗ್ರೆಸ್ ಪರವಾಗಿ ಯಾಕೆ ಮಾತಾಡ್ತೀಯಾ ಅಂತೇಳಿ. ಕಾಂಗ್ರೆಸ್ ಅನ್ನುವಂಥದ್ದನ್ನು ದಲಿತರ ವೈರಿ ಅನ್ನುವಂಥದ್ದನ್ನು ಸುಳ್ಳು ಇತಿಹಾಸದ ಸೃಷ್ಟಿ ಆಗಿಬಿಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ವಾಟ್ ಕಾಂಗ್ರೆಸ್ ಆ್ಯಂಡ್ ಮಹಾತ್ಮ ಹ್ಯಾವ್ ಡನ್ ಟು ದ ಅನ್ಟಚಬಲ್ಸ್ ಅಂತ 1937ರಲ್ಲಿ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನು ಸರಿಯಾಗಿ ಯಾರು ಓದಲಿಕ್ಕೆ ಇಷ್ಟೊಂದೆಲ್ಲ ಅನಾಹುತಗಳು ಅವಘಡಗಳು ಆಗ್ತಾ ಇದ್ದಾವೆ. ಸ್ವಾಮಿಗಳು ಒಂದು ಮಾತು ಹೇಳಿದರು, ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ನಮ್ಮ ಡಾಕ್ಟರ್ M.H. ಚೆಲುವಾದಿಯವರು ಹೇಳಿದರು. 50,000-60,000 ಪುಸ್ತಕವನ್ನು ಓದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ. ಓದಿ ತಮ್ಮ ಖಾಸಗಿ ಗ್ರಂಥಾಲಯದಲ್ಲಿ ಆ ಪುಸ್ತಕಗಳು ಇವತ್ತಿಗೂ ವಡಾಲ ಮುಂಬೈಯಲ್ಲಿ ಸಿದ್ಧಾರ್ಥ ಲಾ ಕಾಲೇಜಲ್ಲಿ ಇವೆ. ನಾನು ಹೋಗಿದ್ದೆ. 60,000 ಪುಸ್ತಕಗಳನ್ನು ಓದಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕದ ಬಗ್ಗೆ ಅವ್ರದ್ದು ಕೋಪ ಇತ್ತು, ಪ್ರತಿಭಟನೆ ಇತ್ತು. ಒಂದು ಪುಸ್ತಕ, ಯಾವ ಪುಸ್ತಕ ಅದು ಅಂತಂದರೆ ಮನುಸ್ಮೃತಿ. ಬಸವಣ್ಣವರು ಅದೇ ಮನುಸ್ಮೃತಿಯನ್ನು ವಿರೋಧ ಮಾಡ್ತಿದ್ರು. ಆದರೆ ಅಂಬೇಡ್ಕರ್ ಅವರು ಎಷ್ಟು ಗಟ್ಟಿ ಧ್ವನಿಯಿಂದ ಮನುಸ್ಮೃತಿಯನ್ನು 25/12/1927 ಸುಟ್ಟು ಹಾಕಿದ್ರು ಅಂತಂದರೆ ಇಡೀ ಜಗತ್ತೇ ಆಶ್ಚರ್ಯಕರವಾಗಿ ನಿಂತ್ಕೊಂಡು ನೋಡ್ತಾ ಇತ್ತು. ನಾವು ಹೇಳ್ತೇವೆ ಏನಂದರೆ ಬ್ರಾಹ್ಮಣರು ಮನುಸ್ಮೃತಿ ಅಂತ ಮಾತಾಡ್ತೇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವತ್ತು ಮಹಾಡ್ನಲ್ಲಿ ಈ ಮನುಸ್ಮೃತಿಯನ್ನು ಸುಡುವಾಗ ಅವ್ರ ಜೊತೆ ಅದನ್ನು ಬೆಂಕಿ ಹಚ್ಚಿದವ್ರು ಯಾರು ಗೊತ್ತಾ? ಬೆಂಕಿ ಹಚ್ಚಿದವರು ಬ್ರಾಹ್ಮಣರಾದಂಥ ಸಹಸ್ರ ಬುದ್ಧಿ ಅಂತ ಒಬ್ಬ ಬ್ರಾಹ್ಮಣ ಪಂಡಿತ. ಈ ಇತಿಹಾಸನ ನಾವು ತಿಳ್ಕೊಬೇಕಾಗತ್ತೆ. ಅದ್ರ ಜೊತೆಗೇ 1927ರಲ್ಲಿ ಮನುಸ್ಮೃತಿ ಸುಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ 20 ವರ್ಷ ಅವಧಿಯಲ್ಲಿ ಕಾಂಗ್ರೆಸ್ ಬೈದಂಥ ಅಂಬೇಡ್ಕರ್, ಮನುಸ್ಮೃತಿ ಸುಟ್ಟಂಥ ಅಂಬೇಡ್ಕರ್ ಅವರು 1947ರಲ್ಲಿ ಗಾಂಧಿ ಮನವೊಲಿಸಿ, ನೆಹರು ಮನವೊಲಿಸಿ, ಇಡೀ ಕಾಂಗ್ರೆಸ್ನವರು ಮನವೊಲಿಸಿ ಸಂವಿಧಾನ ಬರೀಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿಗೆ ಬರ್ತಾರಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದನ್ನು ನಾವು ನೆನಪಿಸ್ಕೋಬೇಕು. ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದವರಲ್ಲ. ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದವರಲ್ಲ. ಅವ್ರದ್ದು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್. had established a separate scheduled caste federation party. ಅವರು ಮುಂಬೈಯಿಂದ 6 ಸೀಟ್ ಗೆಲ್ತಾರೆ. ವೆಸ್ಟ್ ಬೆಂಗಾಲ್ ಮೊದಲು ಢಾಕಾ ಎಲ್ಲ ಕೂಡಿದ್ವಲ್ಲ, ಅವಾಗ ಅಲ್ಲಿಂದ 19 ಸೀಟ್ ಗೆಲ್ತಾರೆ. ಮಹಾರಾಷ್ಟ್ರದಿಂದ 6 ಆದರೆ ಕರ್ನಾಟಕದಿಂದ ಒಂದೇ ಒಂದು ಸೀಟ್ ಇರ್ತದೆ. ಮಡ್ರಾಸಿಂದ ಒಬ್ಬರು ರಾವ್ ಬಹದ್ದೂರ್ ಶ್ರೀನಿವಾಸ ರಾವ್ ಅವರು ಇರ್ತಾರೆ. ಇದ್ರ ಮಧ್ಯದಲ್ಲಿ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯಾಧ್ಯಕ್ಷ, AICCಯ ಇನ್ಚಾರ್ಜ್ ಅವರು ರಾಹುಲ್ ಗಾಂಧಿ ಅವರಿಗೆ ಭಾಳ ಹತ್ತಿರವಾದಂಥ ಮನುಷ್ಯ. 9/8/2018ಕ್ಕೆ ಈ ಕೇಸರಿ ಪಡೆ ಏನು ಮಾಡ್ತು ಅಂತಂದರೆ, ಭಾಳ ಪಾರ್ಲಿಮೆಂಟ್ ಪಕ್ಕದಲ್ಲೇ ಜಂತರ್ ಮಂತರ್ ಅಂತ ಪ್ರದೇಶದಲ್ಲಿ ಆ ಸಂವಿಧಾನ ಪ್ರತಿಯನ್ನು ಸುಟ್ಟಾಕ್ಬಿಟ್ರು. ನನಗಂತೂ ಮಲ್ಕೊಳ್ಳೋಕ್ಕಾಗಲಿಲ್ಲ.
ನಾನು ತಕ್ಷಣ ಡೆಲ್ಲಿಗೆ ಹೋದೆ. FIR ಮಾಡಿದ್ವಿ, ಬಂಧಿಸಬೇಕಂತ ಒತ್ತಾಯ ಮಾಡಿದ್ವಿ. ಯಾಕಂದ್ರೆ RSS ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಕೊಂಡಿಲ್ಲ, ಈಗಲೂ ಒಪ್ಕೊಂಡಿಲ್ಲ. ಸುಟ್ಟಂಥ ಪ್ರಕರಣವನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ವಿ. ಆ ದೃಷ್ಟಿಯಿಂದ 26 ನವೆಂಬರ್ 2018 ಡೆಲ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ಸಂವಿಧಾನ ದಿನಾಚರಣೆ ಮಾಡಿದ್ವಿ. ನಾವು ಸಂವಿಧಾನ ದಿನಾಚರಣೆಯ ಸಂಪೂರ್ಣ ಖರ್ಚನ್ನು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು, ಅವತ್ತು KPCC ಅಧ್ಯಕ್ಷರು, ಅವ್ರು ನಿಭಾಯಿಸ್ಕೊಂಡ್ರು. ಅಲ್ಲಿಂದ ಶುರುವಾಯ್ತು ನಮ್ಮದು ಕಾಂಗ್ರೆಸ್ನಲ್ಲಿ ಅಂಬೇಡ್ಕರನ್ನ ಒಳ ತೋರಿಸೋದು ಅಂತದ್ದು. ರಾಹುಲ್ ಗಾಂಧಿಗೆ ಅರ್ಥ ಆಯಿತು. ಬಹುಶಃ ಈ ಜಗತ್ತಿನಲ್ಲಿ, ನಾನು ಜಗತ್ತು ತಿರುಗಾಡಿ ಬಂದೇನೆ, ಜಗತ್ತಿನ ಇತಿಹಾಸ ಓದ್ತಾ ಇದ್ದೇನೆ, ಜಗತ್ತಿನ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ, ಕಣ್ಣು ತೆರೆದು ನೋಡ್ತಾ ಇದ್ದೇವೆ. ನಾನು ಕಂಡಂಥ ನಾಯಕ ಈ ದೇಶದ ಬಗ್ಗೆ, ಜನಗಳ ಬಗ್ಗೆ ಸ್ಪಷ್ಟ ಕಲ್ಪನೆ, ಕಲ್ಯಾಣದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಂಥವ್ರು, ಎಲ್ಲ ಜನಾಂಗ ಬಗ್ಗೆ ಸ್ಪಂದಿಸುವಂಥವ್ರು ಯಾವ್ದಾದ್ರೂ ನಾಯಕರಿದ್ದರೆ ಅವರು ರಾಹುಲ್ ಗಾಂಧಿ ಅಂತ ಹೇಳೋಕ್ಕೆ ನಾನು ಬಹಳ ಸ್ಪಷ್ಟವಾದಂಥ ಅಭಿಪ್ರಾಯನ ಹೊಂದಿದ್ದೇನೆ. ನನ್ನ ನಾಯಕನನ್ನು ಮೆಚ್ಚಿಸಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಚಳವಳಿಯಿಂದ ಬಂದವರು, ನಮ್ಮ MLC MLA ಆಗ್ಬೇಕನ್ನೋ ಹುಚ್ಚುನೇ ಇರೋಂಗಿಲ್ಲ. ನಮಗೊಂದು ಸಿದ್ಧಾಂತದ ಸಂಘರ್ಷದ ನಡೀತದೆ. RSS BJP ಒಂದು ಕಡೆ ಇದೆ, ಇಡೀ ಭಾರತ ದೇಶ ಒಂದು ಕಡೆ ಇದೆ. RSS BJP ಒಂದು ಕಡೆ ಇದ್ರೆ ಇಡೀ ಭಾರತ ದೇಶ ಒಂದು ಕಡೆ ಇದೆ. ಆ ಭಾರತ ದೇಶ ಮತ್ತು RSS BJP ನಡುವೆ ಒಂದು ಸೈದ್ಧಾಂತಿಕ ಸಂಘರ್ಷ ನಡೆದಿದೆ. ಏನು ಸಂಘರ್ಷ ಅಂತಂದ್ರೇನು, ಅವ RSS ಮೋಹನ್ ಭಾಗವತ್ ಹೇಳ್ತಾನ ಹೆಣ್ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತೇಳಿ. ಈಗ ವೀಣಾ ಕಾಶ್ಯಪ್ನವ್ರು ಹೇಳಿದ್ರು ಮಹಿಳೆಯರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಕ್ಕು ಕೊಟ್ಟರು ಅಂತೇಳಿ ನೆನೆಸ್ಕೊಂಡ್ರು. ಆದರೆ ಇವತ್ತು ಮಹಿಳೆಯರಿಗೆ ಹಕ್ಕು ಕೊಡಬಾರ್ದು ಅಂತೇಳಿ ಮೋಹನ್ ಭಾಗವತ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೆ, ಇಲ್ಲದವರ ಪರವಾಗಿ ನಮ್ಮ ಕಾರ್ಯಕ್ರಮಗಳು ಇರಬೇಕು ಅಂತ ಹೇಳ್ತಾರ. ಉದಾಹರಣೆಗೆ ಮನ್ರೇಗಾ ಎಲ್ಲರಿಗೂ ಹಸಿವು ಮುಕ್ತವಾದಂಥ ನಾಡು ಕಟ್ಟಬೇಕು ಅಂಥೇಳಿ ನಮ್ಮ ಸಿದ್ದರಾಮಯ್ಯನವರು ಇವತ್ತು ಅವರಿಗೆ ಎಷ್ಟು ಭಾಗ್ಯಗಳನ್ನು ಕೊಟ್ಟು ಮಾಡಿದಾರಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆರ್ಟಿಕಲ್ 38 ಮತ್ತು 39 ಬರುವಂಥ ಭಾಗಗಳಿವು. ಏನು ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರಲ್ಲ, ರಾಹುಲ್ ಗಾಂಧಿ ಅವರು ಮಾತಾಡ್ತಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಏನು ಹೇಳಿದಾರೆ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಇದನ್ನು ಜಾರಿ ಮಾಡಿ ಅಂತೇಳಿ. ಬಹುಶಃ ನೆಹರೂರವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಸಂವಿಧಾನ ಬರೆಸಿದರು. ನಿಜವಾದಂಥ ಸಂವಿಧಾನ ಜಾರಿ ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಅದನ್ನೇ ಗರೀಬಿ ಹಟಾವ್ ಅಂತೇವೆ ನಾವು, ಬ್ಯಾಂಕ್ ರಾಷ್ಟ್ರೀಕರಣ ಅಂತೇವೆ, ಉಳುವವನಿಗೆ ಭೂಮಿ ಒಡೆಯ ಅಂತೇವೆ ನಾವು. ಇವತ್ತು ಸಿದ್ದರಾಮಯ್ಯನವರು ಬಹುಶಃ ಕರ್ನಾಟಕ ಕಂಡಂಥ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಯಾರು ಅಂತಂದರೆ ಸಿದ್ದರಾಮಯ್ಯನವರು ಅಂತೇಳಿ. ದೇವರಾಜ ಅರಸು ನಂತರ ಸಿದ್ದರಾಮಯ್ಯವ್ರನ್ನ ಮಾಡ್ತೇವೆ ನಾವು. ಯಾರು ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಇಟ್ಕೊಂಡು ರಾಜ್ಯಾಡಳಿತ ಅಧಿಕಾರವನ್ನು ಪ್ರಯೋಗ ಮಾಡಿದ್ದಾರೆ ಅವರು ಮಾತ್ರ ಹೆಚ್ಚಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಯಾರು ಶ್ರೀಮಂತರ ಪರವಾಗಿ ಮುಖ್ಯಮಂತ್ರಿ ಆಡಳಿತ ಮಾಡಿದ್ದಾರೆ ಅವರು 1 ವರ್ಷ 2 ವರ್ಷ ಅಷ್ಟೇ ಇದ್ದಾರೆ. ನೀವು ನೋಡಿ, ನೀವು ಸಿದ್ದರಾಮಯ್ಯನವರು ಇಷ್ಟು ಕಾಲದ ಅವಧಿಗೆ ಸಾಮಾನ್ಯ ಕುಟುಂಬದಿಂದ ಬಂದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಿದ್ದರಾಮಯ್ಯನವರು, ಎಲ್ಲಿವರೆಗೆ ಜಾತಿ ತಾರತಮ್ಯ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳುವಂಥ ಸಿದ್ದರಾಮಯ್ಯನವರಿಗೆ ಮೂಲ ಎಲ್ಲಿ ಅಂದರೆ ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ. ಭಾಳ ಸ್ಪಷ್ಟವಾಗಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. ದಯಾನಂದ ಪಾಲ್ಕರ್ ಹೇಳುವಾಗ BN ರಾವ್ ಅವರನ್ನ ಪ್ರಸ್ತಾವನೆ ಮಾಡಿದರು. BN ರಾವ್ಗೂ ಸಂವಿಧಾನಕ್ಕೂ ಸಂಬಂಧನೇ ಇಲ್ಲ. ಇತ್ತೀಚೆಗೆ RSSನವ್ರು ಹೇಳ್ತಿರ್ತಾರೆ ಅಂಬೇಡ್ಕರ್ ಬರೆದಿಲ್ಲ, ಬೆನಗಲ್ ನರಸಿಂಹರಾವ್ BN ರಾವ್ ಸಂವಿಧಾನ ಬರೆದರು ಅಂಥೇಳಿ. ಅವರೇನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಆಗಿದ್ರ? ವಾಸ್ ಎ ಕಾನ್ಸ್ಟಿಟ್ಯೂಷನ್ ಮೆಂಬರ್?
ವೆದರ್ ಈಸ್ ನೇಮ್ ಈಸ್ ದೇರ್ ಇನ್ ದ ರಿಕಾರ್ಡ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಆದ್ರಿಂದ 7 ಮಂದಿ ಸದಸ್ಯರಲ್ಲಿ 3 ಮಂದಿ ಅನಾರೋಗ್ಯದಿಂದ ಇದ್ರೆ 3 ಮಂದಿ ವಿದೇಶಕ್ಕೆ ಹೋಗ್ಬಿಡ್ತಾರೆ. ಸಂಪೂರ್ಣವಾಗಿ ಸಂವಿಧಾನ ಬರೆಯುವಂತ ಜವಾಬ್ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಗಲ ಮೇಲೆ ಇರ್ತದೆ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಬರೆದಂತ ಸಂವಿಧಾನ ಏನಿದೆಯಲ್ಲ ಅದನ್ನೇ ಇವತ್ತು ಮಹಾತ್ಮ ಗಾಂಧಿಯವರು ಒಪ್ಕೊಂಡಿದ್ದು, ನೆಹರು ಒಪ್ಕೊಂಡಿರುವಂತದ್ದು, ಇಡೀ ಕಾಂಗ್ರೆಸ್ ಒಪ್ಕೊಂಡಿದ್ದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಲಿಕ್ಕೆ ಕಾಂಗ್ರೆಸ್ ಅಲ್ಲಿ ಮುಜುಗರ ಪಟ್ಕೊಂಡಿದ್ದಕ್ಕೆ ನಾವಿಷ್ಟೆಲ್ಲ ತೊಂದರೆಗೆ ಅನುಭವಿಸ್ಬೇಕಾಯ್ತು. ಮೋದಿ ಬರಬೇಕಾಯ್ತು. ಯಾವಾಗ ನೀವು ಕಾಂಗ್ರೆಸ್ನಲ್ಲಿ ಅಂಬೇಡ್ಕರ್ ಹೆಸರು ಹೇಳಿಲ್ವೋ ಅವಾಗ ಮೋದಿ ಎದ್ದು ನಿಂತ್ಕೊಂಡ್ಬಿಟ್ಟ. ನೀವು ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳಿಬಿಟ್ಟಿದ್ರೆ ಈ ದೇಶದ ಅಹಿಂದ ವರ್ಗ ಏನಿದೆಯಲ್ಲ ನಿಮ್ಮಿಂದ ಬರ್ತಾ ಇತ್ತು. ನೀವು ಕಾಂಗ್ರೆಸ್ನವ್ರು ಹೇಳಂಗಿಲ್ಲ ಇಲ್ಲ, ನಾವು ಹೇಳಕ್ ಶುರು ಮಾಡಿದ್ವಿ. ಏನ್ ಜಕ್ಕಪ್ಪನವ್ರೆ ನೀನು ಅಂಬೇಡ್ಕರ್ ಬಗ್ಗೆ ಭಾಳ ಹೇಳ್ತೀಯ. ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಕ್ ಶುರು ಮಾಡಿದೆ. ಬಾಬು ಜಗಜೀವನರಾಮರ ಅಂಬೇಡ್ಕರ್ ಜಯಂತಿಯನ್ನು ಶುರು ಮಾಡಿದ್ವಿ ನಾನು. ಏನಪ್ಪ ನಿಂದು ವಿಶೇಷ ಅಂತ. ವಿಶೇಷ ಅಲ್ಲಪ್ಪ, ಈ ದೇಶದ ಮೂಲ ಆಸ್ತಿನೇ ಅವರು, ಮತದಾರರೇ ಅವರು, ಅವ್ರು ಬಿಟ್ಟರೆ ನೀ ಹೇಳಿ ಕಾಂಗ್ರೆಸ್ ಇರ್ತೀಯ ಅನ್ನೋವಂಥದ್ದು ವಾದ ಶುರುವಾತು ನಮ್ಗೆ. ಕಳೆದ 15-20 ವರ್ಷದಿಂದ ಈ ಒಂದು ಚರ್ಚೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಅದರ ಅರಿವು ಮೂಡಿ ರಾಹುಲ್ ಗಾಂಧಿ ಅವರು ಏನು ಮಾಡ್ತಾ ಇದ್ದಾರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ನಿಮ್ಮ ಪರವಾಗಿ ನಮ್ಮ ಇಡೀ ದೇಶದ ಅಹಿಂದ ವರ್ಗ ನಿಮ್ಮ ಹಿಂದೆ ಬರ್ತಾ ಇದೆ. ನೀವು ಅಹಿಂದ ವರ್ಗಕ್ಕೆ ಮಾಡಿದ ಕಾಂಗ್ರೆಸ್ಸು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಿಮಗೆ ಯಾಕೆ ಮುಜುಗರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಂಥ ಸಂವಿಧಾನವನ್ನು ಅಂಬೇಡ್ಕರ್ ಕೈಯಿಂದ ಬರೆಸಿದ್ದೀರಿ ನೀವು. ಅದ್ಭುತವಾದಂಥ ಸಂವಿಧಾನವನ್ನು ಬರೆಸಿದ್ದೀರಿ, ಅದ್ಭುತವಾದಂಥ ಜಾರಿ ಮಾಡಿದ್ದೀರಿ. ಹಿಂದೂ ಕೋಡ್ ಬಿಲ್ ಬಗ್ಗೆ ಪ್ರಸ್ತಾವನೆ ಆಗಿದೆ. ಹಿಂದೂ ಕೋಡ್ ಬಿಲ್ಲನ್ನು 1 ವರ್ಷ ಚರ್ಚೆ ಆಗಿದೆ. ಅಂಬೇಡ್ಕರ್ ಅವರು, ನೆಹರೂರವರು ಹೇಳ್ತಾ ಇದ್ರು ಸ್ವಲ್ಪ ಸಮಯ ಕೊಡು ಮಾರಾಯ ಮಾಡ್ತೇನೆ ಅಂತ ಹೇಳಿದಾಗ ಸಾಧ್ಯವಿಲ್ಲ, ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ, ಜಾರಿ ಆಗಲೇಬೇಕು ಅಂತ ಆಟ ಹಿಡಿದಾಗ ಸಾಧ್ಯ ಇಲ್ಲದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಹೊರಗೆ ಬಂದಾಗ ನೆಹರೂರವರನ್ನು ಬಿಟ್ರ. ನೆಹರೂರವರು ಅದನ್ನು 5 ಭಾಗಗಳಾಗಿ ಮಹಿಳೆಯರಿಗೆ ಆಸ್ತಿ ಹಕ್ಕು, ಮತದಾನದ ಹಕ್ಕು, ಎಲ್ಲ ಹಕ್ಕುಗಳನ್ನು ಅಂಬೇಡ್ಕರ್ ಅವರು ನೆಹರೂರವರು ಕೊಡ್ಲಿಲ್ವ ಕಾನೂನು ಮಾಡಿ. ಇವತ್ತು ಯಾರಾದ್ರೂ ಈ ಭಾರತ ದೇಶದ ಸ್ತ್ರೀಯರು ಬೆಳಗ್ಗೆ ಎದ್ದ ತಕ್ಷಣ ಯಾರ ಹೆಸರು ನೆನೆಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೆನೆಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನೀವು ನೆನೆಸ್ಬೇಕು. ಯಾಕೆ ಗೊತ್ತಾ, ನಿಮ್ಗೆ ಹಕ್ಕು ಕೊಟ್ಟವರೇ ಅವರು. ಇವತ್ತಿಗೂ RSS ಹೇಳ್ತಾರೆ, ಮೋಹನ್ ಭಾಗವತ್ ಬಹಳ ನೀಚವಾದಂಥ ಶಬ್ದ ಹೇಳಿದಾನೆ, ಹೆಣ್ಮಕ್ಳು ಈ ದೇಶದ ಹೆರಿಗೆ ಯಂತ್ರಗಳು ಅಂತ ಹೇಳ್ತಾರೆ. RSS ಹೇಳ್ತಾರೆ ಹೆರಿಗೆ ಯಂತ್ರ ನೀವು ಅಂತ ಹೇಳ್ತಾರೆ. ನೀನು ಅಡಿಗೆ ಮನೆಗಿರ್ಬೇಕು, ಹೊರಗೆ ಬರ್ಕೂಡ್ದು ಅಂತ ಹೇಳ್ತಾ ಇದ್ದಾರೆ, ಒಪ್ಪನಾಗಿ ಹೇಳ್ತಾ ಇದ್ದಾರೆ ಇವತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಂದ್ರೆ ಭಾಗ್ಯಲಕ್ಷ್ಮಿ, ಮನೆಯ ಭಾಗ್ಯಲಕ್ಷ್ಮಿ ಯಾರಿದ್ರೆ ನನ್ನ ಮಹಿಳೆ, ನನ್ನ ಅಕ್ಕ, ತಂಗಿ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ರೀ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ಳೋದು ಬಹಳ ಮುಖ್ಯವಾದಂತ. ಆದ್ರಿಂದ ಇವತ್ತೇನು ಕೇವಲ ನಂಜನಮಟ್ರು ಅಥವಾ ಪೀರಪ್ಪ ಅಥವಾ ಗಳಸಂಗಿ ನೀವು ಮೂರ್ತಿ ಕೊಟ್ಟಿಲ್ಲ, ಒಂದು ಸಿದ್ಧಾಂತ ಕೊಟ್ಟಿದ್ದೀರಿ. ಆ ಸಿದ್ಧಾಂತದ ಚರ್ಚೆ ಇವತ್ತು ಬಾಗಲಕೋಟೆಯಲ್ಲಿ ಪ್ರಾರಂಭ ಆಗುತ್ತಲ್ಲ, ಈ ದೇಶದಲ್ಲಿ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ಭಾರತ ಸರ್ಕಾರದಲ್ಲಿ ಅದರ ಉಪಾಧ್ಯಕ್ಷನಾಗಿದ್ದೆ. ನಾನು ಐ ವಾಸ್ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್, ಗವರ್ಮೆಂಟ್ ಆಫ್ ಇಂಡಿಯಾ. ನಾನು 3 ವರ್ಷ ಕೆಲಸ ಮಾಡಿದೆ. ಅದು ಪ್ರಾರಂಭ ಆಗಿದೆ 1989 ಆಗಿದ್ದು. ಅದು ಕಾಂಗ್ರೆಸ್ ಬರುವವರೆಗೆ ಅದಕ್ಕೆ ಜೀವನ ಇರಲಿಲ್ಲ. ನನ್ನನ್ನು ಉಪಾಧ್ಯಕ್ಷ ಮಾಡಿದಾಗ ಮುಕುಲ್ ವಾಸನಿಕ್ ಅವರು ಅಧ್ಯಕ್ಷ ಇದ್ದ ಸಂದರ್ಭದಲ್ಲಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ನನ್ನ ಕರೆದು ಅದು ಕೆಲಸ ಮಾಡು ಅಂತ ಹೇಳಿದರು. ನಾನು 3 ವರ್ಷ ಡೆಲ್ಲಿಯಲ್ಲಿ ತಿರುಗಾಡ್ತಾ ಇದ್ದೆ. ಬಹಳಷ್ಟು ಕಾಯಕಲ್ಪನ ಅಂಬೇಡ್ಕರ್ ಪ್ರತಿಷ್ಠಾನಕ್ಕೆ ಕೊಟ್ಟಿವಿ ನಾವು. ಒಂದು ಮಾತು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಅವರಿಗೆ ಕಾಂಗ್ರೆಸ್ನವರು, ಗಾಂಧಿಯವರು, ಇವರು ನೆಹರೂರವರು ಅವರಿಗೆ ಕೊನೆಯ ದರ್ಶನಕ್ಕೆ ಬರಲಿಲ್ಲ ಅಂತೇಳಿ ಫೋಟೋ ಬಿಡುಗಡೆ ಮಾಡಿದ್ವಿ ನಾವು. ಕೊನೆ ದರ್ಶನಕ್ಕೆ ಬಂದಿದ್ದಲ್ಲ, ಅಷ್ಟೇ ಅಲ್ಲ, ಅವರನ್ನ ವಿಶೇಷವಾದ ವಿಮಾನದ ಮುಖಾಂತರ ಅವರ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ರು ಜವಾಹರ್ಲಾಲ್ ನೆಹರು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ತಿಳ್ಕೋಬೇಕು ಸ್ವಲ್ಪ ಸಂತಾನ. ಯಾಕೆ ಬಾಂಬೆಗೆ ಬರಬೇಕಾಯ್ತು ಅವರ ಪಾರ್ಥಿವ ಶರೀರ?
ಯಾಕೆ ಬರಬೇಕಾಯ್ತು ಅಂತಂದ್ರೆ ಅವರ ಬಾಬಾ ಸಾಹೇಬ್ ಮೊದಲೇ ಹೆಂಡತಿ 27/5/1935 ತೀರ್ಕೊಂಡು ಹೋಗ್ಬಿಟ್ಟ. ಬ್ರಹ್ಮಚಾರಿ ಆಗಿದ್ದ ಬಾಬಾ ಸಾಹೇಬ್ ಕೊನೆಗಳಿಗೆ 1947 ಮದುವೆ ಹೆಂಡತಿ ಸತ್ತಂತ 12 ವರ್ಷ ನಂತರ ಅನಿವಾರ್ಯವಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಅವ್ರು ನೋಡ್ಕೊಳ್ಳೋಕೆ ಯಾರದೇ ಇದ್ದಂಥ ಸಂದರ್ಭದಲ್ಲಿ ಸವಿತಾ ಕಬೀರ್ ಬರ್ತಾಳೆ, ಡಾಕ್ಟರ್ ಆಕಿ. ಅಪ್ಪ ನೀನು ನೋಡ್ಕೊಳ್ಳೋಕೆ ಯಾರಿಲ್ಲೋ ಅಂತಂದು, ಆಯ್ತು ನಾನು ಹೇಳ್ತಿಲ್ಲ ಏನಿಲ್ಲ, ಸೊಸಿ ಮಕ್ಕಳು ಎಲ್ಲ ಬಾಂಬೆದಾಗ ಇದಾರೆ ಅಂತೇಳಿ ಆ ನೋಡ್ಕೊಂಡು ಬಂದಂಥ ಕಬೀರ್, ಸವಿತಾ ಕಬೀರು GSP ಅವರು, ಗೌಡ ಸಾರ್ವಸತ್ ಬ್ರಾಹ್ಮಣರು, ನಾನಿನ್ನು ಮದುವೆ ಆಗ್ತೇನೆ ಅಂತಾರೆ. ನಾನೇನು ಮದುವೆ ಆಗ್ತೀಯ, ನನಗೆ ಬಿಡುವ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲ ನಾನು ಮದುವೆ ಆಗ್ತೇನೆ ಅಂತ ಮದುವೆ ಆಗ್ತಾರೆ. ಬಾಬಾ ಸಾಹೇಬ್ ಸತ್ತಾಗ ಯಶವಂತರಾವ್ ಅಂಬೇಡ್ಕರ್ ಸುದ್ದಿ ಬರ್ತದೆ, ಅಪ್ಪ ನಿಮ್ಮಪ್ಪ ಸತ್ಬಿಟ್ಟನ, ನಾನೇನು ತೀರ್ಮಾನ ತಗೊಳ್ಳಿ ಅಂತೇಳಿ. ನೀನು ಅವ್ರನ್ನ ಬಾಂಬೆಗೆ ಪಾರ್ಥಿವ ಶರೀರ ಕಳಿಸು ಅಂತ ಹೇಳ್ತಾನೆ. ಕುಟುಂಬದ ಬೇಡಿಕೆ ಅದು. ಕುಟುಂಬದ ಬೇಡಿಕೆ ಮುಖಾಂತರ, ಯಶವಂತರಾವರ ಬೇಡಿಕೆ ಮುಖಾಂತರ, ಇಡೀ ಅವರ ಅಭಿಮಾನಿಗಳ ಮುಖಾಂತರ ಅಲ್ಲಿ ಅವರ ಪಾರ್ಥಿವ ಶರೀರವನ್ನು ಬಾಂಬೆಗೆ ಬಂದು ಅವತ್ತು 7 ಲಕ್ಷ ಜನ ಮೆರವಣಿಗೆಯಲ್ಲಿ ದಾದರದಲ್ಲಿ ಅವರ ಶವ ಸಂಸ್ಕಾರ ಆಗ್ತದೆ. ಇವತ್ತು ಅದನ್ನು ಚೈತ್ಯ ಭೂಮಿ ಅಂತ ಕರಿತೇವೆ. ಆ ಚೈತ್ಯ ಭೂಮಿಯಲ್ಲಿ ಕಾಂಗ್ರೆಸ್ ಎಲ್ಲ ಕೊಟ್ಟಿದ್ದ ಪ್ರಶ್ನೆ ಎಲ್ಲ ಈಗ ಪ್ರಶ್ನೆ ಹೇಳ್ತಾ ಇದ್ದೆ. ನಾನು ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನದ ಉಪಾಧ್ಯಕ್ಷನಾದ ಸಂದರ್ಭದಲ್ಲಿ, ಪೃಥ್ವಿರಾಜ್ ಚವ್ಹಾಣ್ ಅವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ಆ ಚೈತ್ಯ ಭೂಮಿ ಹೊಂದ್ಕೊಂಡಿದ್ದು ಹಿಂದೂ ಮಿಲ್ಲಿನ 12 ಎಕರೆ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ನಾವು ಪತ್ರ ಬರೆದ್ವಿ. ಕೂಡಲೇ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಪ್ಕೊಂಡ್ರು. ಪೃಥ್ವಿರಾಜ್ ಚವ್ಹಾಣ್ ಅವರು ಹಣ ಪೂರೈಕೆ ಮಾಡಿದ್ರು. ಇದು 2013-14 ಕತೆ. ಮೋದಿಯವರ ಸರ್ಕಾರ ಬಂದು, ಫಡ್ನವೀಸ್ ಸರ್ಕಾರ ಬಂದು 12 ವರ್ಷ ಬಂದಿದೆ. ಅಲ್ಲಿ ಒಂದು ಅಡಿಗಲ್ಲು ಸಮಾರಂಭ ಮಾಡೋಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಕಟ್ಟಿದಂಥ ರಾಜಗೃಹಕ್ಕೆ ನೀವು ಕಲ್ಲು ತೂರ್ತಾ ಇದ್ದೀರಿ RSS ಅವರು ಅಲ್ವಾ? ಇದು ಯಾರು ಬಾಬಾ ಸಾಹೇಬ್ ಗೌರವಿಸಿದವರು ಕಾಂಗ್ರೆಸ್ ಪಕ್ಷದವರ ಹೊರತಾಗಿ RSS ಮತ್ತು BJP ಇವತ್ತಿಗೂ ಬಾಬಾ ಸಾಹೇಬ್ ವಿರೋಧಿಗಳು, ಬಾಬಾ ಸಾಹೇಬ್ ಜನಗಳಿಗೆ ವಿರೋಧಿಗಳು, ಬಾಬಾ ಸಾಹೇಬ್ ಸಂವಿಧಾನಕ್ಕೆ ವಿರೋಧಿಗಳು, ಸಮಾನತೆಗೆ ವಿರೋಧಿಗಳು. ಅದನ್ನು ನಾವು ಇವತ್ತು ಕಾಂಗ್ರೆಸ್ನವರು ಗಟ್ಟಿ ಧ್ವನಿಯಲ್ಲಿ ಹೇಳಬೇಕಾಗಿದೆ. ಹೇಳ್ತಾ ಇಲ್ಲ ನಾವು. ಬಾಬಾ ಸಾಹೇಬ್ ಸೋಲಿಸಿದ್ದು ಕಾಂಗ್ರೆಸ್ ಅಂತ ಹೇಳ್ತಾರೆ. 1951ರ ಕೊನೆಯ ಗಳಿಗೆಯಲ್ಲಿ ಚುನಾವಣೆ ಆದಾಗ ಬಾಂಬೆ ಸೆಂಟ್ರಲ್ ಇಂದ ಸೋಲಿಸ್ತೇವ್ರು ಯಾರು ಅಂತೇಳಿ ಅಂಬೇಡ್ಕರ್ ಸ್ವತಃ 5/1/1952ರ ಪತ್ರದಲ್ಲಿ ಹೇಳ್ತಾರೆ, ನನ್ನನ್ನು ಸೋಲಿಸಿದವನು ಸಾವರ್ಕರ್ ಅಂತ ಹೇಳ್ತಾರೆ. ಪತ್ರ ಸಂಗ್ರಹದಲ್ಲಿ ಇರುವಂತ ಪತ್ರ, ಅದನ್ನೇ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಸಂವಿಧಾನದ ಸಭೆದು ವಿಧಾನಸಭೆಯಲ್ಲಿ ಬಹಿರಂಗವಾದಂಥ ಪತ್ರವನ್ನು ತೋರಿಸಿದ್ರು. ನೀವು ಕಾಂಗ್ರೆಸ್ ಅಲ್ಲಿ ಮಾತಾಡೋಕೆ ಗಟ್ಟಿನೇ ಇಲ್ಲ. ಗಟ್ಟಿಯಾಗಿ ಇತಿಹಾಸ ಮಾತಾಡಬೇಕು. ಇಲ್ಲ ಅಂದ್ರೆ ಕಾಂಗ್ರೆಸ್ಸಿಗೆ ಉಳಿಮೆ ಇರಂಗಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗಿರುವಂತ ಸಂದರ್ಭದಲ್ಲಿ, ಮೋಸದ ಚುನಾವಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಪ್ರಜಾಪ್ರಭುತ್ವ, ಕಾಂಗ್ರೆಸ್ ತಂದಂತ ಪ್ರಜಾಪ್ರಭುತ್ವ, ಮಹಾತ್ಮ ಗಾಂಧಿ ಕೊಟ್ಟಂತ ಪ್ರಜಾಪ್ರಭುತ್ವ, ನೆಹರು ತಂದಂತ ಪ್ರಜಾಪ್ರಭುತ್ವ, ಅದನ್ನ ಸಂಪೂರ್ಣವಾಗಿ ಬುಡಮೇಲು ಮಾಡಿ ಇವತ್ತು ಚುನಾವಣೆ ವ್ಯವಸ್ಥೆ ನಡೀತಾ ಇದೆ. ಇವಾಗ ಅಂಬೇಡ್ಕರ್ ಎಲ್ಲರೂ ನೋಡ್ತಾ ಇದ್ದಾರೆ. ಈಗ ಅಂಬೇಡ್ಕರ್ ಜಗತ್ತಿನಲ್ಲಿ ಅಂಬೇಡ್ಕರ್ ಅಂತ ಓದಲಿಕ್ಕೆ ಶುರು ಮಾಡಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೃತಿಗಳು 22 ವ್ಯಾಲ್ಯೂಮ್ಗಳು, ಏನ್ರಿ ನಿಂಗಪ್ಪ ಗಸ್ತಿ ಅವರೇ, 22 ಕೃತಿಗಳು, ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ ಅಲ್ವಾ? ಎಷ್ಟು ಮಂದಿ ಓದಿದಾರಪ್ಪ ಹೇಳಿ ನೋಡೋಣ. ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ 22 ವಾಲ್ಯೂಮ್ಗಳನ್ನ ಯಾರು ಇದನ್ನ ಮರುಮುದ್ರಣ ಮಾಡಿ, ಅದನ್ನು ಸಂಗ್ರಹ ಮಾಡಿ, ಸಂಪುಟದಲ್ಲಿ ಮುದ್ರಣ ಮಾಡಿ ಜನಗಳಿಗೆ ಓದಿ ಅಂತ ಹೇಳಿದ ಸರ್ಕಾರ ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಲ್ವಾ? ಮೋದಿ ಸರ್ಕಾರ ಅದನ್ನು ಭಾಷಾಂತರ ಮಾಡ್ತು. ಶರದ್ ಪವಾರ್ ಇದ್ದಾಗ ನಾವು ಅದನ್ನು ಮಾಡಿಸಿದ್ವಿ. ಅದನ್ನ ಆ ಕಾರಣಕ್ಕೋಸ್ಕರ ಒಟ್ಟು ಅಂಬೇಡ್ಕರ್ ವಿಚಾರಗಳನ್ನ ಜನಗಳಿಗೆ ತಲುಪಿಸುವುದರಲ್ಲಿ ಕಾಂಗ್ರೆಸ್ಸಿನ ಪಾತ್ರ ಬಹು ದೊಡ್ಡದಿದೆ ರೀ. ಅದನ್ನ ಯಾಕೆ ನಾವು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಿಲ್ಲ? ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇವರು ಪಕ್ಷದ ಸದಸ್ಯರಿಲ್ಲದ ಕಾರಣ ಮಹಾತ್ಮ ಗಾಂಧಿ ಅವರಿಗೆ ಹೇಳಿದ್ರು,
ಸಂವಿಧಾನ ಬರಲಿಕ್ಕೆ ಯಾರು ಸಮರ್ಥರು ಅಂತ ಕೇಳಲಿಕ್ಕೆ ಹೋದಾಗ ಮಹಾತ್ಮ ಗಾಂಧಿ ಒಂದೇ ಮಾತು ಹೇಳಿದ, ನೆಹರು, ಡೋಂಟ್ ಸರ್ಚ್ ಎನಿವೆ, ಎಲ್ಲಿ ಹುಡುಕ್ಬೇಡ್ರಪ್ಪ. ದುಂಡು ಮೇಜಿನ ಪರಿಷತ್ತಿನಲ್ಲಿ ನಾನು 2ನೇ ದುಂಡು ಮೇಜಿನ ಪರಿಷತ್ತಿಗೆ ಹೋಗಿದೆ, ಮೊದಲೇ ದುಂಡಿನ ಪರಿಷತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿದ್ರು. ಜಗತ್ತಿನ ಶ್ರೇಷ್ಠ ಬ್ರಿಟಿಷ್ ಪ್ರಧಾನಮಂತ್ರಿ ಚರ್ಚಿಲನ್ನ ವಾದದಲ್ಲಿ ಸೋಲಿಸಕ್ಕೆ ಯಾರಿಗೂ ಸಾಧ್ಯ ಇದ್ದಿದ್ದಿಲ್ಲ. ಆ ಚರ್ಚಿಲನ್ನ ದುಂಡು ಮೇಜಿನ ಪರಿಷತ್ತಿನಲ್ಲಿ ಸೋಲಿಸಿದ ಮಹಾಜ್ಞಾನಿ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರಪ್ಪ. ಅವನಿಗಿರುವಂತ ಜ್ಞಾನ ನಿಮ್ಗೆ ಯಾರಿಗಿದೆಯಾ? ಕುಂಡ್ರಸವ್ರು ನಾನು ಒಬ್ರು ಯಾರೋ ಹೇಳಿದ್ರು, ಅವ್ರು ನಮ್ಮ ಪಕ್ಷದ ಅಲ್ರಿ, ಪಕ್ಷ ತಗೊಂಡೇ ಮಾಡ್ತೀವಿ, ಅಷ್ಟು ಜ್ಞಾನ ಇದ್ದವ್ರು ಯಾರಿದ್ದಾರೆ? ಅವ್ರನ್ನ 22 ಜುಲೈ 1947ಕ್ಕೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷ ಮಾಡ್ತಾರೆ, ಕಾನೂನು ಮಂತ್ರಿಗಳ ಮಾಡಿರ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ವೇದಿಕೆಯಲ್ಲಿ ಹೆಚ್ಚೆಚ್ಚು ಅಂಬೇಡ್ಕರ್ನ ಮಾತಾಡಬೇಕಾದ್ರೆ ಗಾಂಧಿನೂ ಬರ್ತಾನೆ, ಜವಾಹರ್ಲಾಲ್ ನೆಹರೂನು ಬರ್ತಾರೆ, ಇಂದಿರಾ ಗಾಂಧಿಯ ಕಾರ್ಯಕ್ರಮಗಳು ಬರ್ತವೆ, ರಾಜೀವ್ ಗಾಂಧಿ ಅವರ ಕಾರ್ಯಕ್ರಮಗಳು ಬರ್ತವೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಈ ಎಕನಾಮಿಕಲ್ ರಿಫಾರ್ಮ್ಸ್ ಅಂತ ನಾವೇನು ಹೇಳ್ತೇವಲ್ಲ, ಆರ್ಥಿಕ ಸುಧಾರಣೆ ಕಾರ್ಯಕ್ರಮಗಳು ಬರ್ತವೆ, 73ನೇ ತಿದ್ದುಪಡಿನೂ ಬರ್ತದೆ, ಹೆಣ್ಮಕ್ಕಳಿಗೆ ಪಂಚಾಯತಿ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರದಲ್ಲಿ ಅಧ್ಯಕ್ಷ ಮಾಡುವಂಥ ವ್ಯವಸ್ಥೆನೂ ಚರ್ಚೆ ಆಗ್ತದೆ. ಆದರೆ ನಾವೇನು ಮಾಡ್ತಾ ಇದ್ದೇವೆ? ನಾವು ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೇವೆ. ಸಿದ್ದರಾಮಯ್ಯವರು ಕೊಟ್ಟಂತ ಶಕ್ತಿ ಕಾರ್ಯಕ್ರಮದಿಂದ ಎಷ್ಟು ಜನ ಮಹಿಳೆಯರು ಇವತ್ತು ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ? ಅವರಿಗೆ 2,000 ಕೊಡ್ತಾ ಇದ್ದೇವೆ. ಅವ್ರಿಗೆ 2,000 ಅಷ್ಟೇ ಅಲ್ಲ, ನೀವು ಬಸ್ನಾಗ ಪುಕ್ಕಟಾಗಿ ಸಂಚಾರ ಮಾಡಂತ ಹೇಳ್ತಾ ಇದ್ದೇವೆ. ಯುವನಿಧಿ ಕೊಡ್ತಾ ಇದ್ದೇವೆ, ಪಂಚ ಗ್ಯಾರಂಟಿ ಕೊಡ್ತಾ ಇದ್ದೇವೆ, ಅನ್ನಭಾಗ್ಯ ಕೊಡ್ತಾ ಇದ್ದೇವೆ. ನಾ ಕೇಳ್ತಿದ್ದೆ, ಯಾಕೆ ಅನ್ನಭಾಗ್ಯ ಅಂತ ಹೇಳಿ ಕೇಳಿದಾಗ ಸಿದ್ದರಾಮಯ್ಯ ಹೇಳ್ತಿದ್ರು, ಹಸಿವೆಗೆ ಒಂದೇ ಉದ್ದೇಶ ಇರ್ತದೆ, ಹಸಿವೆಗೆ ಹೊಟ್ಟೆ ತುಂಬ ಅನ್ನ ಬೇಕನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತಿರಲ್ಲ ಅವರಿಗೆ. ಆದ್ರಿಂದ ನಾವು ಹೊಟ್ಟೆ ತುಂಬ ಊಟ ಕೊಡ್ತೇನೆ, ಮೈ ತುಂಬ ಬಟ್ಟೆ ಕೊಡ್ತೇನೆ, ಆರ್ಥಿಕವಾಗಿ ಅವರು ಸಬಲ ಮಾಡ್ತೇನೆ, ಅವರು ಸ್ವತಂತ್ರವಾಗಿ ನನ್ನ ಸರ್ಕಾರವನ್ನ, ಸಮಾನತೆಯ ಸರ್ಕಾರವನ್ನ, ಸಮೃದ್ಧಿ ಸರ್ಕಾರವನ್ನ ಗಟ್ಟಿಯಾಗಿ ಇಡ್ಲಿಕ್ಕೆ ಯಾರಿಂದ ಸಾಧ್ಯ ಅಂದ್ರೆ ಮಹಿಳೆಯರಿಂದ ಸಾಧ್ಯ ಅಂತ ಸಿದ್ದರಾಮಣ್ಣವರು ಮಾಡ್ತಾರೆ. ಇದನ್ನೆಲ್ಲ ಇವ್ರು ಬಿಜೆಪಿಯವ್ರು ಹೆಣ್ಮಕ್ಳು ಕೆಲವರು ಮಾಡ್ತಾರ, ಅವ್ರದ್ದು ಹೋಗಿರ್ತಾರ, ಪುಕ್ಕಟ್ಟು ಬಸ್ ಅವ್ರ ತಿರುಗಾಡ್ತಾರ, 2,000 ರೂಪಾಯಿ ತಗೊಂತಾರ, ಆ ನಂತರ ಬಿಟ್ಟಿ ಕರೆಂಟ್ ತಗೊಂಡಿರ್ತಾರೆ. ತಗೊಂಡು ಬಂದು ಈ ಬಿಟ್ಟಿ ಭಾಗ್ಯಗಳು ಬೇಡ ತಗೊಂತಾರೆ, ತಗೊಂಡು ಬಿಟ್ಟಿ ಭಾಗ್ಯಗಳು ಬೇಡ ಅಂತ. ಅವ್ರಿಗೊಂದು ನನ್ನ ವಿನಂತಿ, ನಿನಗೆ ಬಿಟ್ಟಿ ಅಂತ ಕಂಡ್ರೆ ಅದನ್ನ ಬಿಟ್ಬಿಡಮ್ಮ, ನೀ ಬಿಟ್ಬಿಡು ಅಲ್ವಾ? ನೀನು ಬಿಟ್ಬಿಟ್ರೆ ಸರಿ, ನಾವು ನೋಡ್ಕೊಂತೇವೆ. ನಾನು ಯುಎನ್ಒದಲ್ಲಿ ಭಾಗವಹಿಸ್ತೇವನು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ನಲ್ಲಿ ನಾನು ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸ್ತೇವನು. ಏನದು ಏನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್? ಏನು ಹೇಳ್ತಾರೆ? ಪ್ರತಿಯೊಬ್ಬ ಕುಟುಂಬಕ್ಕೆ ಕನಿಷ್ಠ ಆದಾಯ ಇರಬೇಕು ಅಂತೇಳಿ ಒಂದು ಈ ದೇಶದ, ಈ ಜಗತ್ತಿನ ಎಲ್ಲ ಆರ್ಥಿಕ ಚಿಂತಕರ ಚಿಂತನೆ. ಎಲ್ಲರಿಗೂ ಗೌರವವಾಗಿ ಬದುಕಬೇಕಾದ್ರೆ ಕನಿಷ್ಠ ಆದಾಯ ಇರಬೇಕು ಅಂತ ಹೇಳಿ ಅದನ್ನ ಅರ್ಥ ಮಾಡ್ಕೊಂಡಂಥವ್ರು ರಾಹುಲ್ ಗಾಂಧಿ, ಅದನ್ನ ಅರ್ಥ ಮಾಡ್ಕೊಂಡವರು ಮಲ್ಲಿಕಾರ್ಜುನ ಖರ್ಗೆ, ಅದನ್ನ ಹೇಳಿದವರು ಸಿದ್ದರಾಮಯ್ಯಗೆ. ಸಿದ್ದರಾಮಣ್ಣ, ಬರೀ ನಾವು ರಾಜ್ಯಾಡಳಿತದಲ್ಲಿ ಇರೋದಲ್ಲ, ಇದಕ್ಕೆ 51,000 ಕೋಟಿ ಬರ್ತದೆ, ಹೆದರೋದು ಬೇಡ, ಆದಾಯನ ಸರಿಯಾಗಿ ಹೊಂದಿಸ್ಕೊಳ್ಳೋಣ. ಇವತ್ತು ಸಿದ್ದರಾಮಯ್ಯ 51,000 ಕೋಟಿ ಹೊಂದಿಸಿ 2,500 ಕೊಡ್ತಾ ಇಲ್ವಾ? 2.5 ವರ್ಷದಿಂದ. ಇದು ಅಂಬೇಡ್ಕರ್ ಕನಸು ರೀ. ಅಂಬೇಡ್ಕರ್ ಕನಸು ಅಂದ್ರೆ ಏನು? ಇಲ್ಲಿ ಲಿಂಗಪ್ಪ ಗಸ್ತಿ ಕೋಟ್ ಹಾಕೊಂಡು ಕೂತ್ಕೊಳಲ್ಲ, ಅದು ಅಂಬೇಡ್ಕರ್ ಕನಸೆ. ನೀವು ಸುಮ್ಮನೆ ಕೂತ್ಕೊಳ್ಳೋದ, ನಿಮ್ಗೇನು ಅಂದ, ನಾನು ಈ ಸಲ 2025 ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿ ಕೊಡ್ತದೆ. 2025 ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ಪ್ರತಿಷ್ಠಿತ ಪ್ರಶಸ್ತಿ. ಆ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಈ ಸಲ ನನಗೆ ಕೊಟ್ಟರು. ಅದಕ್ಕೆ 2 ತೊಲೆ ಬಂಗಾರ, 5 ಲಕ್ಷ ಹಣ,
2 ತೊಲಿ ಬಂಗಾರ ಅಂತ ತಕ್ಷಣ ನಾನು ಏನು ತಂದ್ಲೋದು ಏನೋ ನನ್ನ ಗಂಟೆ ಅವತ್ತು ಬಂಗಾರ ಕೊಡಿಸಿಲ್ಲ, ಸರ್ಕಾರ ಕೊಡ್ತದಲ್ಲ ಅಂತೇಳಿ ಹಲ್ಕಿಸ್ಕೊಂಡು ಕೂತ್ಕೊಂಡಿರ್ಲಿಕ್ಕೆ ಬಂಗಾರ ರೀ ಬಂಗಾರ ರೀ ಬಂಗಾರ ರೀ ಅಂತಂತ ನಾ ಬಂದ್ಲು ನನಗೆ ಕೊಡ್ತಾರೆ ಬಾಯಿಲ್ಲ ಅವಾರ್ಡ್ ಕೊಡ್ತಾರೆ ಅಂತ ಕರ್ಕೊಂಡೋದೆ, ಅವಾರ್ಡ್ ಕೊಡ್ತಾರೆ ಬಾ ಕರ್ಕೊಂಡೋದೆ, ಕೊಟ್ಟರು. ಅದ್ರ ಮೇಲೆ 2025 BR ಅಂಬೇಡ್ಕರ್ ಪ್ರಶಸ್ತಿ ವಿಜೇತ FH ಜಕ್ಕಪ್ಪನವ್ರು ಅಂತ ಬರೆದಿತ್ತು. ಇದನ್ನು ಕತ್ತರಿಸ್ತೀಯ? ಕತ್ತರ್ಸಕ್ಕಾಗತ್ತನ್ರಿ. ಮತ್ತು 5 ಲಕ್ಷ ಅಂತ ನನ್ನ ಸೊಸೆ ನನ್ನ ಮಗಳು ಕೂತ್ಕೊಂಡ್ಲು, 5 ಲಕ್ಷ ನನಗೆ ಕೊಡ್ತಾನೆ ನಮ್ಮ ಮಾವ ನಮ್ಮ ಅಪ್ಪ ಅಂತೇಳಿ. ನಾನು ನಿಮಗೆ ಯಾರಿಗೂ ಕೊಡೋಂಗಿಲ್ಲ. ಅಂಬೇಡ್ಕರ್ ಅವರು ಪುಸ್ತಕವನ್ನು ಪ್ರೀತಿಸಿದ್ದಾರೆ. ಆ 5 ಲಕ್ಷದ ಪುಸ್ತಕವನ್ನು ನಾನು ಖರೀದಿ ಮಾಡಿ ಬಡ ಮಕ್ಕಳಿಗೆ ಹಂಚ್ತೇನೆ ಅಂತ ಹಂಚಿಬಿಟ್ಟೆ. ಇದು ಅಂಬೇಡ್ಕರ್ ಆದ್ರೆ ನಾವು ಭಾಳ ಮಂದಿ ತಪ್ಪು ತಿಳ್ಕೊಂಡಿದ್ದೇವೆ. ನಾನೊಂದು ವಿಧಾನ ಪರಿಷತ್ತಿನ ಸದಸ್ಯನಾದ ತಕ್ಷಣ ವಿಧಾನ ಪರಿಷತ್ನಲ್ಲಿ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಮೂಲಭೂತ ಪ್ರಶ್ನೆಗಳನ್ನ 27,000 ಹಳ್ಳಿಗಳಲ್ಲಿ 5,000 ಜನವಸತಿ ಕೇಂದ್ರಗಳನ್ನ ನಾವು ನಮ್ಮ ನಂಜೇಗೌಡ ಮಠ ಸ್ವಾಮಿಗಳು ಆ ಅಮೆಂಡ್ಮೆಂಟ್ ಕಮಿಟಿಯಲ್ಲಿ ಇದ್ವಿ. ನಾವು ಕೆಲಸ ಮಾಡಿದ್ವಿ. ಅವ್ರು ಗ್ರಾಮ ಪಂಚಾಯತಿ ಇದ್ದರು, ನಾವು ಅಮೆಂಡ್ಮೆಂಟ್ ಕಮಿಟಿಯಲ್ಲಿದ್ದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಆ ಹಳ್ಳಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನಸಂಖ್ಯೆನ ಹಣ ಲೆಕ್ಕ ಮಾಡಿ ಆ ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕೋಸ್ಕರ ಖರ್ಚಾಗಬೇಕು. ಅದು SC ST ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಬೇಕು. ಯೋಜನೆ ಪ್ರಯೋಜನೆ ಕ್ರಿಯಾಯೋಜನೆ ಅಲ್ಲಿ ಖರ್ಚಾಗಬೇಕು ಅಂತ ಹೇಳಿದ್ದನ್ನು 10 ವರ್ಷದಿಂದ ಯಾರೂ ಖರ್ಚು ಮಾಡಿಲ್ಲ. ಸುಮಾರು 6,000 ಕೋಟಿ ರೂಪಾಯಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ ದುರ್ಬಳಕೆ ಆಗಿದೆ ಅಂತ ಬಹಿರಂಗವಾಗಿ ಹೇಳಿದ್ದೆ ನಾನು. ಹಾಗೇನೆ ನಗರಸಭೆ ಪುರಸಭೆಯಲ್ಲಿ ನಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಸಲಿಂಗಪ್ಪನವ್ರ ಶಿಷ್ಯ ಕೂತ್ಕೊಂಡ ಇಲ್ಲೇ. ಬಸಲಿಂಗಪ್ಪನವರು ಪೌರಾಡಳಿತ ಸಚಿವರಿದ್ದಾಗ 24% SC ST ಕೊಡಬೇಕು, ಅದನ್ನು ಸಪ್ರೇಟಾಗಿ SP ಅಕೌಂಟ್ನ ಇಡಬೇಕು, ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಖರ್ಚಾಗಬೇಕು ಅಂತ ಅದನ್ನು ಪ್ರಶ್ನೆ ಇಟ್ಟಿದ್ದೀನಿ. ಅದಕ್ಕೂ ಉತ್ತರ ಇಲ್ಲ. ನಾವು ದಲಿತರು ಎಲ್ಲಿ ಮಾಡ್ತಾ ಇದ್ದೇವೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಆರ್ಟಿಕಲ್ 46 State shall take special care for the socio-economical empowerment of the weaker section, especially the scheduled caste, scheduled tribe. ಅಲ್ರ ಗಸ್ತಿ ಅವರೇ, ಅದನ್ನು ಅರ್ಥ ಮಾಡ್ಕೊಂಡಂಥ ಸಿದ್ದರಾಮಯ್ಯ SC ST TSP ಕಾನೂನು ಮಾಡಿಕೊಟ್ಟು ನಮಗೆ ತಗೊಳ್ರಯ್ಯ ನಿಮಗೆ ಅಂತ 41,000 ಕೋಟಿ ಕೊಟ್ಟಿದೆ ನಿಮ್ಮ ಕೈಗೆ. ಎಷ್ಟು? 41,000 ಕೋಟಿ ಕೊಟ್ಟಿದ್ದಾರೆ ನಿಮ್ಮ ಕೈಗೆ. ಎಷ್ಟು ಇಲ್ಲಿವರೆಗೆ ಕೊಟ್ಟದ್ದು? ಸಿದ್ದರಾಮಯ್ಯ ನಮ್ಮ ಕಮ್ಯುನಿಟಿಗೆ SC STಗೆ 3 ಲಕ್ಷ ಕೋಟಿ ಕೊಟ್ಟಿದ್ದಾರೆ. ಆದರೆ ನೀವು ಇವತ್ತು ಸರ್ವೆ ಮಾಡಕ್ಕೆ ಹೋದರೆ ಗ್ರಾಮೀಣ ಕರ್ನಾಟಕದಲ್ಲಿರುವಂಥ SC STಗಳಲ್ಲಿ 20% ಮಾತ್ರ ಆರ್ಥಿಕವಾಗಿ ಒಂದು ಸಬಲರಾಗಿದ್ದಾರೆ. 80% ಇವತ್ತಿಗೂ ಅವರಿಗೆ ಜಮೀನಿಲ್ಲ. ಅವ್ರ ಕೈ ದುಡಿಮೆ ಮೇಲೇನೆ ಜೀವನ ಮಾಡಬೇಕು. ಅದು ಮನ್ರೇಗಾ ಸಹಾಯ ಮಾಡಿತ್ತು, 100 ದಿನದ ಕೆಲಸ ಅಲ್ಲಿತ್ತು. ಸಿದ್ದರಾಮಯ್ಯ ಅನ್ನಭಾಗ್ಯ ಕಾರ್ಯಕ್ರಮ ಮುಗಿತ್ತು. ಇವತ್ತು ಮನ್ರೇಗಾ ಕಾರ್ಯಕ್ರಮವನ್ನು RSSನವರು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಉಪವಾಸವಾಗಿ ಬೀಳ್ಬೇಕಾದ ಜನನ ಸಿದ್ದರಾಮಯ್ಯ ಎತ್ತನ, ರಾಜೀವ್ ಗಾಂಧಿ ಎತ್ತನ ಅಂತೇಳಿ, ರಾಹುಲ್ ಗಾಂಧಿ ಎತ್ತಾರ ಅಂತೇಳಿ ಇವತ್ತೇನು ಮಾಡಿದ್ರೆ ಆ ಮನ್ರೇಗನ್ನ ತೆಗೆದು ಹಾಕಿಬಿಟ್ರು. ನಿಮ್ಮ ಹಸಿವಿಗೆ ಕಾರಣರಾದವರು ಯಾರು? BJP ಅಲ್ವಾ? ನಾವು ಕನಸು ಮನಸ್ಸಲ್ಲಿ BJP ಕಡೆ ನೋಡಬಾರ್ದ್ರಿ. RSS ವೈರಿ. ನಮ್ಮ ವೈರಿ ಯಾರು? ಅಂಬೇಡ್ಕರ್ ವೈರಿ ಯಾರು? RSS. ಮತ್ತು ನಮ್ಮ ವೈರಿ ಯಾರು? RSS. ಅದರ ಕೂಸು ಯಾರು? BJP. ಮತ್ತು ಅವ್ರನ್ನ ಬೆಂಬಲಿಸ್ತೀವಂದ್ರೆ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕ್ರಿ ಅಲ್ವಾ? ನಮ್ಮ ದಲಿತ ಚಳವಳಿಗಾರನ್ನು ಭಾಳ ನಾನು 1985ರಲ್ಲಿ ನನಗೆ ಕಾನ್ಸಿರಾಮ್ ಅವರು ಬಂದು ಮೊದಲೇ ಭೇಟಿ ಮಾಡಿದರು. ನೀನು ಭಾಳ ಪವರ್ಫುಲ್ ಇದೆಯಾ, ನಾನು ಬಾಂಬ್ಸೆಪ್ ಬಾ, ಬಹುಜನ ಸಮಾಜ ಪಕ್ಷಕ್ಕೆ ಬಾ ಅಂತ ಕರೆಕ್ಟ್ ಬಂದರು. ನಾನು ಹೇಳಿದೆ, ನಾವು ದಲಿತ ಮತಗಳ ವಿಭಜನೆ ಆದರೆ RSSಗೆ ಹಾಸಿ ಕೊಟ್ಟಂಗಾಗತ್ತೆ ಪ್ರಭು, ಅದ್ರ ಬೇಡ, ಒಡೆಯೋದು ಬೇಡ ಅಂತ ನಾನು ಎಷ್ಟೇ ಹೇಳಿದೆ. ನಾನು ಬಸಲಿಂಗಪ್ಪನವ್ರ ಪರವಾಗಿದ್ದದಕ್ಕೆ ನೀನು ಕಾಂಗ್ರೆಸ್ ಚಮಚ ಅಂದರು, ಕಾಂಗ್ರೆಸ್ ಏಜೆಂಟ್ ಅಂದರು. ನೀವು ಏನಾರ ಅನ್ನಿ, ಆದರೆ ಈ RSS BJP ಬೆಳಲಿಕ್ಕೆ ನಾನು ಸಾಧ್ಯ, ನಾನು ಬಿಡಂಗಿಲ್ಲ ಅಂತೇಳಿ ನಾನು ಎಲ್ಲ ನನ್ನ ರಾಜೀನಾಮೆ ಎಲ್ಲ ಪಕ್ಷಕ್ಕೆ ಕೊಟ್ಟು, ಎಲ್ಲ ನನ್ನ ಸಂಘಟನೆ ಕೊಟ್ಟು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಕಾರಣ ಏನು ಅಂತಂದರೆ, ಕಾಂಗ್ರೆಸ್ ಪಕ್ಷ ನಮ್ಮ ದಲಿತರ ಅಹಿಂದ ವರ್ಗಗಳ ಧ್ವನಿಯಾಗಿ ಪ್ರತಿಧ್ವನಿಸುವಂಥ ಯಾವುದಾದ್ರೂ ವೇದಿಕೆ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದನ್ನು ನಾವು ಬಹಿರಂಗವಾಗಿ ಹೇಳಬೇಕು.
ಅದರ ನಮ್ಮಲ್ಲಿ ಗೌಡ್ರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. 200 ಎಕರೆ 300 ಎಕರೆ ಎಲ್ಲ ಇದ್ದಾರ್ರಿ. ನಿಮಗೆ ದೇವರಾಜರ ಕಾಲದಲ್ಲಿ ಭೂಮಿ ಉಳುವವನೇ ಭೂಮಿ ಒಡೆಯ ಅಂತ ತಂದಾಗ ಬಹಳ ದೊಡ್ಡ ಉದಾಹರಣೆ ಏನಂದ್ರೆ, ಎಡಹಳ್ಳಿ ದೇಸಾಯರು 1000 ಎಕರೆ ಜಮೀನ್ದಾರ ದೇವರಾಜರ ಹೆಸರ ಬಲಗೈ ಬಂಟ. ಅಲ್ಲಪ್ಪ ನಿಮ್ದು ಜಮೀನು ಕಸ್ಕೊಂತೇನೆ ಎಲ್ಲರಿಗೂ ಕೊಡ್ತೇನೆ, ಕೊಡಿ ಕೊಡಿ ಅಂತಂದ್ರು ಅಲ್ವಾ? ಹೇಳಿಲ್ವಾ? ಹೇಳಿರಿಲ್ವ? ಆದ್ರಿಂದ ದೇವರಾಜರ ಹೆಸರು ಮತ್ತು ಸಿದ್ದರಾಮಯ್ಯನವರು ಕೊಟ್ಟಂತ ಸರ್ಕಾರ ಇದೆ ಅಲ್ರಿ, ನಿಮಗೆ ಹೇಯಿಂದ ವರ್ಗಕ್ಕೆ ಕೊಟ್ಟಂತ ಧ್ವನಿ. ಸಿದ್ದರಾಮಯ್ಯರ ಬಗ್ಗೆ ನಾನಂತೂ ಅವರು ಕೊನೆವರೆಗೂ ಮುಖ್ಯಮಂತ್ರಿ ಇರಲಿಕ್ಕೆ ನಾನು, ಯಾಕಂದ್ರೆ ರಾಜ್ಯಾಡಳಿತವನ್ನು ಜನ ಉಳ್ಳವರ ಪರವಾಗಿನೂ ಕೊಡಿ, ಬೇಡನಾಗಿಲ್ಲ. ಆದರೆ ಇಲ್ಲದವರ ಪರವಾಗಿ ನೀವು ರಾಜ್ಯಾಧಿಕಾರವನ್ನು ಪ್ರಯೋಗ ಮಾಡ್ತೀರಲ್ಲ, ಅದು ಅಂಬೇಡ್ಕರ್ ಆತ್ಮಕ್ಕೆ ಶಾಂತಿ ಸಿಗುವಂಥ ಒಂದು ಕೆಲಸ ಅನ್ನುವಂಥದ್ದು. ಇದನ್ನು ನೀವು ಮಾಡದೆ ಹೋದರೆ ಬಹುಶಃ ನಾವೆಲ್ಲೋ ಒಂದು ತಪ್ಪನ್ನು ನಾವು ಮಾಡ್ತೇವೆ ಅಂತ. ಎಲ್ಲ ತಪ್ಪು ಮಾಡ್ತಾ ಇದ್ದೇವೆ. ಸಂವಿಧಾನದ ಆಸೆ ಏನು, ಆ ಸಂವಿಧಾನದ ಆತ್ಮ ಏನು, ಸಂವಿಧಾನದ ಅಸ್ಮಿತೆ ಏನು, ಅದನ್ನು ತಪ್ಪಾಗಿ ನಾನು ಆರ್ ವಿ ತಿಮ್ಮಾಪುರ ಸರ್ಗೆ ನಿಮ್ಮ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂವಿಧಾನದ ಆತ್ಮ, ಸಂವಿಧಾನದ ಅಸ್ಮಿತೆ, ಸಂವಿಧಾನದ ಅಂತಿಮ ಆಸೆ ಏನು ಅಂತಂದ್ರೆ, ಏನು ಸಿದ್ದರಾಮಣ್ಣ ಇವತ್ತು ಬಡವರ ಪರವಾಗಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರಲ್ಲ, ಅದು ಮುಖ್ಯ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾನು ರಷ್ಯಾದಲ್ಲಿ ಪ್ರಯಾಣ ಮಾಡ್ತಿದ್ದೆ, ರಷ್ಯಾದಲ್ಲಿ ಪ್ರವಾಸ ಹೋಗಿದ್ದೆ. ನಾನು ರಷ್ಯಾದಲ್ಲಿ ಪ್ರವಾಸ ಹೋದಾಗ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ 100% 100ಕ್ಕೆ 100 ಮಹಿಳೆಯರೇ ಶಿಕ್ಷಕರು, ಮಹಿಳೆಯರ ಲೆಕ್ಚರರು, ಎಲ್ಲರೂ ಅವರೇ. ನಾನು ಕೇಳ್ತಾ ಇದ್ದೆ, ಹೆಣ್ಮಕ್ಳಿಗೆ ಯಾರು ಇಷ್ಟೊಂದು ಕೊಟ್ಟಿದ್ದೀರಿ ಅಂತ ನಾನು ಕೇಳ್ತಾ ಇದ್ದೆ. ನಮ್ಮ ಇಂಡಿಯಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಹಕ್ಕನ್ನು ಮತದಾನ ಕೊಟ್ಟಿದ್ದಾನೆ, ಅವರಿಗೆ ಮೀಸಲಾತಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ನಮ್ಮಲ್ಲಿನ 50% ತೆಗಿಯಕ್ಕೆ ಒದ್ದಾಡ್ತಾ ಇದ್ದೇವೆ ನಾವು. ನೀವು 100% ಯಾಕೆ ಕೊಟ್ರಿ ಅಂತ. ಮಹಿಳೆಗೆ ತಾಯಿ ಗುಣ ಇರ್ತದೆ. ರಷ್ಯಾ ಇಷ್ಟು ಕ್ರಾಂತಿ ಮಾಡಲಿಕ್ಕೆ ಆ ದೇಶದ ಮಹಿಳಾ ಶಿಕ್ಷಕರು ಮಾಡಿದಂಥ ಬುನಾದಿ ಇದೆಯಲ್ಲ, ಶೈಕ್ಷಣಿಕ ಬುನಾದಿ, ಅದು ಬಹಳ ಮುಖ್ಯ ಅಂತ ನನಗೆ ಹೇಳ್ತಾ ಇದ್ರು. ಅವಾಗ ನಾನು ಅಂಬೇಡ್ಕರ್ ಫೋಟೋ ನೋಡಿದ, ಅಪ್ಪ ಎಂಥ ದೊಡ್ಡ ಮನುಷ್ಯ ನೀನು. ರಷ್ಯಾ ಈಗ ಚಿಂತನೆ ಮಾಡೋದನ್ನ ಬಹು ಹಿಂದೆಯನ್ನ ಹೇಳಿಬಿಟ್ಟಿಯಲ್ಲಪ್ಪ ಬಾಬಾ ಅಂತ ನಾನು ಆಲೋಚನೆ ಮಾಡಿದೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯುವುದು ಅಂತಂದ್ರೆ ಏನಂದ್ರೆ, ಈ ಸಮಗ್ರ ಭಾರತದ ಕಲ್ಪನೆಯನ್ನ ನೆನೆಯುವುದು ಅಂತದ್ದು. ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮಾಡಿಲ್ಲ ಅವರು. ಸಂವಿಧಾನದಲ್ಲಿರುವಂತಹ 395 ಆರ್ಟಿಕಲ್ಸ್, 8 ಶೆಡ್ಯೂಲ್ಸ್, ಈಗ 9ನೇ ಶೆಡ್ಯೂಲ್ ಆಗಿದೆ. 395 ಆರ್ಟಿಕಲ್ನಲ್ಲಿ ಕೇವಲ SC ST OBCಗಿರೋದು ಎಷ್ಟ್ರಿ? 6. ಮಿಕ್ಕಿದ್ದ ಆರ್ಟಿಕಲ್ ಯಾರಿಗಿದಾವ? ಇಡೀ ಎಲ್ಲ ಭಾರತೀಯರಿಗಲ್ರಿ. ಸಂವಿಧಾನದಲ್ಲಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿತ್ವವನ್ನು ನಾವು ಕಾಣುವಾಗ, ಪ್ರತ್ಯೇಕತಾವಾದಿಯಾಗಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮೂಹಿಕ ಬದುಕಿಗೆ ಬರ್ತಾರಲ್ಲ, ಅದು ಬಹಳ ಆಶ್ಚರ್ಯವಾದಂಥ ಪ್ರಯಾಣ ಅಂತ ನನಗನ್ನಿಸುತ್ತೆ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ನಾವು ಯಾಕೆ ಇಲ್ಲಿ ಚರ್ಚೆ ಮಾಡಬೇಕು ಅಂದರೆ, ಅಂಬೇಡ್ಕರ್ ವಾದವನ್ನು, ಅಂಬೇಡ್ಕರ್ ಸಿದ್ಧಾಂತವನ್ನು, ಅಂಬೇಡ್ಕರ್ ಅಸ್ಮಿತೆಯನ್ನು, ಅಂಬೇಡ್ಕರ್ ಆಸೆಗಳನ್ನು ಈಡೇರಿಸುವಂಥ ಸಮರ್ಥವಾದ ವೇದಿಕೆ ಈ ದೇಶದಲ್ಲಿ ಯಾರಾದರೂ ಇದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದನ್ನು ಮುನ್ನಡೆಸುವಂಥ ಶಕ್ತಿ ರಾಹುಲ್ ಗಾಂಧಿ ಅವರಿಗಿದೆ. ನಾನು ರಾಹುಲ್ ಗಾಂಧಿ ಅವ್ರನ್ನ 2-3 ಸಲ ಭೇಟಿ ಮಾಡಿದ್ದೆ. ಅದ್ಭುತ ಚಿಂತನೆಗಾರ, ಅದ್ಭುತ ಚಿಂತನೆಗಾರ. ದ್ವೇಷವನ್ನು ಬಿಡು, ಪ್ರೀತಿ ಪ್ರಾರಂಭ ಮಾಡುವಂತ. ಮೊಹಬ್ಬತ್ ಕಿ ದುಕಾನ್ ಖೋಲೋ ಅಂತ ಹೇಳಿಲ್ವಾ? ಎಷ್ಟು ಕಿಲೋಮೀಟರ್? 4,033 ಕಿಲೋಮೀಟರ್ ಅಲ್ವಾ ದಯಾನಂದ ಪಾಳ್ರೆ? ಎಲ್ಲರೂ ಚಳಿಯಲ್ಲಿ ಕೋಟ್ ಹಾಕೊಂಡು ನಡುಕೊಂತ ಬಂದರೆ ಅವಪ್ಪ ಎಂಥ ಶ್ರೀಮಂತನ ಮಗ ಅವನು. ಯಾವುದು ಬೇಡ ಅನ್ಸದ ರೀ, ಮದುವೆನೂ ಆಗಲಿಲ್ಲ ರೀ.
ಎಂಥ ಆಶ್ಚರ್ಯ ನೋಡಿ ಅವ್ರದ್ದು. ಅವ್ರ ಅಜ್ಜ ಜಗತ್ತಿನಲ್ಲೇ ಶ್ರೇಷ್ಠ, ಭಾಳ ದೊಡ್ಡ ಶ್ರೀಮಂತ. ಅವ್ರ ಮುತ್ತಜ್ಜ ಮೋತಿಲಾಲ್ ನೆಹರು, ಅವ್ರ ಅಜ್ಜ ಪ್ರಧಾನಮಂತ್ರಿ, ಅವ್ರ ಅಜ್ಜಿ ಪ್ರಧಾನಮಂತ್ರಿ, ಅವ್ರ ಅಪ್ಪ ಪ್ರಧಾನಮಂತ್ರಿ. ಅವನಿಗೆ ಬದುಕು ಹಕ್ಕಿಲ್ಲಲ್ರಿ. ಅವನು BJP ಅವರು RSS ಅವರು ಏನಂತ ಕರೀತಾರೆ? ಪಪ್ಪು ಅಂತ ಕರೀತಾರೆ. ಏನಂತ ಕರೀತಾರೆ? ಪಪ್ಪು ಅಂತೇಳಿ. ಎಂಥ ಬುದ್ಧಿವಂತನಿಗೆ ಈ ದೇಶದ ಮನುವಾದಿಗಳನ್ನ ಕರೆಯೋದಂಗೆ. ಬಸವಣ್ಣನ ಹೊಡಿಲಿಲ್ವ ಅವರು? ಶರಣರನ್ನು ಹೊಡಿಲಿಲ್ವಾ? ಹಂಗೇನೆ ರಾಹುಲ್ ಗಾಂಧಿಯನ್ನು ಹೊಡಿಲಿಕ್ಕೆ ರಾಜೀವ್ ಗಾಂಧಿನ ಹೊಡೆದರು, ಇಂದಿರಾ ಗಾಂಧಿನ ಹೊಡೆದ್ರು, ಮಹಾತ್ಮ ಗಾಂಧಿನ ಹೊಡೆದಂಥವ್ರೆ ಇವತ್ತು ಮತ್ತೆ ರಾಜ್ಯಕ್ಕೆ ಬಂದಾಗಂತಾಗ ನಾನು ವಿದೇಶದಲ್ಲಿ ಭಾಷಣ ಮಾಡ್ತಾ ಇದ್ದೆ ಡರ್ಬನ್ನಲ್ಲಿ ನಾನು ಭಾಷಣ ಮಾಡುವಾಗ ಬಂದು ಒಬ್ಬನ ಕೇಳಿದ, ಏನಿದೆ ಮಹಾತ್ಮ ಗಾಂಧಿ ಭಾರತದಿಂದ ಬಂದಿದ್ದೀರಿ, ನೀವು ಭಾರತ ದೇಶದ ಕೊಳಕನ್ನು ಇಲ್ಲಿ ಯಾಕೆ ಹೇಳ್ತಿದ್ದೀರಿ ಅಂತಂತ. ನಾನು ಭಾರತ ದೇಶದ ಕೊಳಕನ್ನ ಇಲ್ಲಿ ಹೇಳ್ತಾ ಇಲ್ಲ, ಮಹಾತ್ಮ ಗಾಂಧಿ ಕಟ್ಟಿದ ರಾಷ್ಟ್ರದಲ್ಲಿ ನಾಥುರಾಮ್ ಗೋಡ್ಸೆಗಳು ಆಡಳಿತ ಮಾಡ್ತಿದ್ದಾರೆ, ಆದ್ರಿಂದ ಅವರ ವಿರುದ್ಧ ನಾನು ಮಾತಾಡ್ತಿದ್ದೇನೆ ಅನ್ನೋ ಒಂದು ಮಾತನ್ನ ಹೇಳಿದ್ದೆ. ಅದನ್ನ ನಾವು ಕಾಂಗ್ರೆಸ್ನವರು ನಾಥುರಾಮನ ವಿರುದ್ಧ ಮಾತಾಡಬೇಕಾಗಿದೆ. ಇವತ್ತು ನೀವು ಕಾಂಗ್ರೆಸ್ನವರು ಸರಿಯಾದಂತ ಮಾಹಿತಿಯೊಡನೆ ಜನಗಳ ಮುಂದೆ ಹೋದ್ರೆ ಕಾಂಗ್ರೆಸ್ಸಿನ ಭವಿಷ್ಯ ಬಹಳ ಕಷ್ಟದಲ್ಲಿದೆ ಅನ್ನುವಂಥ ಮಾತನ್ನು ಅರ್ಥ ಮಾಡ್ಕೋಬೇಕು. ಎಷ್ಟು ರಾಜ್ಯದಲ್ಲಿದೆ ನಾವು? ಕರ್ನಾಟಕದ ಒಂದೇ ದೊಡ್ಡ ರಾಜ್ಯ, ತೆಲಂಗಾಣ ಬಹಳ ಚಿಕ್ಕದು ರಾಜ್ಯ, ಹಿಮಾಚಲಕ್ಕೆ ಹೋಗಿದ್ದೆ ನಾನು, ಅಲ್ಲಿ ಒಂದು ತರಬೇತಿ ಶಿಬಿರ ರಾಹುಲ್ ಗಾಂಧಿ ಇಟ್ಟಿದ್ರು, ನಾನು ಹೋಗಿದ್ದೆ, ಅದು ಚಿಕ್ಕ ರಾಜ್ಯ. ಜಾರ್ಖಂಡದಲ್ಲಿ ನಾವು ಕೋಯಾಲಿಷನ್ ಗೌರ್ಮೆಂಟಲ್ಲಿದ್ದೇವೆ. ನೀವು ಕಾಂಗ್ರೆಸ್ನವರು ಯಾವ ಮಹಾತ್ಮ ಗಾಂಧಿ ನೆಹರೂರವರ ಜೊತೆ ಹೋಗಿದ್ರು ಅದೇ ರೀತಿ ಬಹಿರಂಗವಾಗಿ ನೀವು ಬರದೆ ಹೋದ್ರೆ ಕಾಂಗ್ರೆಸ್ ಪಕ್ಷ ಉಳಿಯೋದು ಪ್ರಶ್ನೆ ಅಲ್ಲ, ಈ ದೇಶನೇ ಉಳಿಯೋದು ಕಷ್ಟ ಇದೆ. ಕಾಂಗ್ರೆಸ್ ಪಕ್ಷದ ಪ್ರಶ್ನೆ ಇಲ್ಲಿ. ಈ ದೇಶ ಉಳಿಬೇಕಾದ್ರೆ, ಅಹಿಂದ ಜನಗಳ ಮಾನವ ಹಕ್ಕುಗಳು ಉಳಿಬೇಕಾದ್ರೆ, ಮಹಿಳೆಯರು ತಮ್ಮ ಹಕ್ಕನ್ನ ಚಲಾಯಿಸಬೇಕಾದ್ರೆ ಭಾರತ ಉಳಿಬೇಕಲ್ಲ, ಭಾರತ ಸಂವಿಧಾನ ಉಳಿಬೇಕಲ್ಲ. ಭಾರತ ಉಳಿಬೇಕು, ಭಾರತ ಸಂವಿಧಾನ ಉಳಿಬೇಕು ಅಂದ್ರೆ ಅಂಬೇಡ್ಕರ್ ಸಿದ್ಧಾಂತ ಉಳಿಬೇಕು, ಅದ್ರ ಜೊತೆ ಕಾಂಗ್ರೆಸ್ ಪಕ್ಷ ಉಳಿಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಇವತ್ತು ಬಾಗಲಕೋಟೆಯಲ್ಲಿ ನಂಜೇನಮಠರವರು ಪೀರಪ್ಪನ ಮುಖಾಂತರ, ನರಸಂಗಿಯವರ ಮುಖಾಂತರ ಅಂಬೇಡ್ಕರ್ ಮೂರ್ತಿಯನ್ನ ಏನು ತಂದಿದ್ದಾರಲ್ಲ, ಇದು ಕೇವಲ ಮೂರ್ತಿ ಅಲ್ಲ, ಇದು ಒಂದು ಸಿದ್ಧಾಂತದ ಸಂಘರ್ಷ ಪ್ರಾರಂಭ ಆಗಿದೆ. ಯಾವ ಬಾಗಲಕೋಟೆಯಲ್ಲಿ RSS ಸ್ಟ್ರಾಂಗ್ ಇದೆಯೋ ಅಲ್ಲಿಂದ ಅವರು ಕಾಳೆ ಊದಿದ್ದಾರೆ, ನಿಮ್ಮನ್ನ ನಾವು ನೋಡ್ಕೊಂತೇವೆ ಅಂತ ಹೇಳಿ ಕಾಳೆ ಊದಿದ್ದಾರೆ ಇವತ್ತು. ಇದು ಸಣ್ಣ ಉದಾಹರಣೆ ಅಲ್ಲ, ಅದೊಂದು ಚಿಕ್ಕ ಮೂರ್ತಿ ಅಲ್ಲ, ಅದು ಸಿದ್ಧಾಂತದ ಒಂದು ಸಂಕೇತ. RB ತಿಮ್ಮಾಪುರವರು ಅವ್ರು ಎಲ್ಲರಿದ್ದಾಗ ನಮ್ಮ SC/ST ಅನುಕೂಲ ಮಾಡಿಕೊಡೋದು ಅವ್ರದೊಂದು ಗುಣ. ನಾನೇನಾರ ಮಾಡಬೇಕು ಅಂತೇಳಿ ಬಸವಲಿಂಗಪ್ಪನವ್ರು ಎಲ್ಲೇ ಕೂತ್ಕೊಂಡಾದ್ರು ಫೈಲ್ ನೋಡಿದಾಗ ಡಿಸ್ಕಸ್ ಅಂತ ಕರೆಯೋರು, ಇದರಿಂದ SC/ST ಏನೋ ಯಾವ ಉಪಯೋಗ ಅಂತ ಕರೆಯೋರು. ನಾನಿದ್ದೆ ಅವ್ರು ಕೂಡ, ನಾನು ಸಣ್ಣವನಿದ್ದೆ, 22 ವರ್ಷ. ತಿಮ್ಮಾಪುರರು ಹಾಗೇನೆ, ಅವ್ರ ಫೈಲ್ ಬಂದ ತಕ್ಷಣ ಇದ್ರಾಗ SC/ST ಎಂದು ಉಪಯೋಗಪ್ಪ ಅಂತ ಅವ್ರು ನೋಡೋದು ಅಪಕಾರಿ. SC/ST ಏನು ಉಪಯೋಗ ಅಂತ. ನಾವು ಕುಡಿಯೋರು, ಮಾರೋರಲ್ಲ ಅಲ್ವಾ, ಕುಡಿಯೋರು ನಾವು ಅಲ್ವಾ. ಸಿದ್ದರಾಮಯ್ಯವರು ಅಂಕಿ ಸಂಖ್ಯೆ ಹೇಳ್ತಾ ಇದ್ರು, ಎಷ್ಟು ಲಕ್ಷ ಬಾಟ್ಲಿಗಳು ಕುಡಿತೇವೆ, ಅದರಲ್ಲಿ 60-70% ಅಹಿಂದರು ಕುಡಿತೇವೆ ನಾವು. ದೊಡ್ಡವ್ರು ಬಿಡ್ರಿ, ಶ್ರೀಮಂತರ ಅವ್ರೇನು ಗೊತ್ತ, ಸ್ವಲ್ಪ ಸ್ಕಾಚ್ ಹಾಕೋತ ಅವು 2 ಪ್ಯಾಕ್ ಕುಡಿಯೋದ್ರೆ ಮುಗಿದು ಹೋಗ್ತದೆ. ಈ ನಮ್ಮ ಓದಲ್ಲ ಬಾಟ್ಲಿ ಗಟ್ಟ ಕುಡಿತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದಿನ ಕುಡಿಲಿಲ್ರಿ, ಒಂದಿನ ಸಿಗರೇಟ್ ಸೇದಿಲ್ರಿ. ಬಾಬಾ ಸಾಹೇಬ್ ಹೇಳ್ತಾರೆ ಅದನ್ನ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆಲೋಚನೆ ಅಂತಂದ್ರೆ ಒಂದು ಮಾಡೆಲ್ ಪರ್ಸನಾಲಿಟಿ. ಅವನು ಹೆಂಗ ಅವನ ಮೂರ್ತಿ ಇದೆ. ನಾನು ಯಾವಾಗಾರ ಹೇಳ್ತಿರ್ತೇನೆ, ನಮ್ಮ ಕಾಲೇಜಿನಲ್ಲಿ ಹೆಣ್ಮಕ್ಳು ಬಾರ ಇರ್ತಾರೆ, ನೀ ಎಂತ ಗಂಡನ ಹುಡುಕ್ಬೇಕುವಾ ಅಂತಂದಾಗ ಹೇಳ್ರಿ ಸರ ಅಂತ, ಅಂಬೇಡ್ಕರ್ ನಂಗೆ ಟೈ ಕಟ್ಕೊಂಡ ಅಂತ ಕೋಟ್ ಇರೋಂತ ಅಂತ ಸುಂದರವಾದ ಗಂಡನ ಮದುವೆ ಆಗ ನೀನು ಅಂತಿರ್ತೀನಿ ನಾನು.
ಎಷ್ಟು ಸುಂದರ ಅವನು ಅಂಬೇಡ್ಕರ್. ಹೈಲಿ ಕ್ವಾಲಿಫೈಡ್, ಇವಾಗ ಮಾಸ್ಟರ್ ಆಫ್ ಆರ್ಟ್ಸ್, ಮಾಸ್ಟರ್ ಆಫ್ ಸೈನ್ಸ್, ಡಾಕ್ಟರ್ ಆಫ್ ಸೈನ್ಸ್, ಬಾರ್ ಎಟ್ ಲಾ. ವಿಶ್ವದಲ್ಲಿ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಪದವಿ ಪಡೆದಂತ ಭಾರತೀಯ ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ರಿ ಅಲ್ವಾ? ಜ್ಞಾನದ ಪರ್ವತ. ತಿಮ್ಮಾಪುರವರು ಆ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ನನಗೂ ಸಹಾಯ ಮಾಡಿದ್ದಾರೆ. ಬಹಿರಂಗವಾಗಿ ಅವರಿಗೆ ಅಭಿನಂದನೆ ಹೇಳ್ತಾರೆ. ಇನ್ನೂ ಇಲ್ಲಿ ಮತ್ತೊಂದು ಸಹಾಯ ಮಾಡಕ್ಕೆ ಹೊರಟಿದ್ದಾರೆ, ಅದನ್ನು ಬಹಿರಂಗವಾಗಿ ಹೇಳಕ್ಕೆ ಇಷ್ಟಪಡಂಗಿಲ್ಲ. ಅದನ್ನ ಅವರ ಮನಸ್ಸಿನಲ್ಲಿದೆ, ಮಾಡಬೇಕಾದಂಥ ಸಾಧನೆ ಮಾಡಬೇಕಂತ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ. ವಿರೋಧಿಗಳು ಭಾಳ ಇದ್ದಾರೆ. ಯಾವ ವಿರೋಧಿಗಳು ಬಂದ್ರೆ ಅವರು ನಮ್ಮ ರಾಮಣ್ಣ ತಿಮ್ಮಾಪುರ ಇದಾರಲ್ಲ, ಯಾರಿಗೂ ಬಗ್ಗದ ಮನುಷ್ಯ, ಬಗ್ಗಂಗಿಲ್ಲ. ನನಗೆ ಗೊತ್ತಿದೆ, ಮೂರ್ತಿ ಚಿಕ್ಕದಾದರೂ ಶಕ್ತಿವಂತವನು. ನಮ್ಮ ಜನಕ್ಕೆ ಏನಾದ್ರು ಮಾಡ್ಬೇಕಂತ ವಾದ ಮಾಡುವಂತ ಒಬ್ಬ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಯಾರು ಈ ಕರ್ನಾಟಕದಲ್ಲಿದ್ದರೆ ಇದೇ ಸೀನಿಯರ್ ಮೋಸ್ಟ್. 1989 ML ಆಗಿದ್ದವರು ದಯಾನಂದ ಪಾಳ್ರೆ. ನಿಮ್ಮ ಅಪ್ಪರಿಗೆ ಅಭಿನಂದನೆ ಸಲ್ಲಿಸ್ತಾನೆ. ST ಪಾಳ್ರೆ ಅವ್ರನ್ನ ಕರ್ಕೊಂಡ್ಬಂದು MLA ಮಾಡಿದ್ದು ನಾನು ನೋಡಿದ್ದೀನಿ ಆ ಪ್ರಕರಣವನ್ನು. ನಾನು ಬಸಲಿಂಗಪ್ಪನವ್ರ ಹತ್ರ ಕೂತ್ಕೊಂಡಿದ್ದೆ. ಏನು ST ಪಾಟೀಲ ಏನು ಹುಡುಗರು ಕರ್ಕೊಂಡ್ಬಂದಿದೆಯಾ ಅಂತ. ಭಾಳ ಚೆನ್ನಾಗದ ಸರ್ ಇವ, ಇವಾಗ ಮದುಮಗ ಇದ್ದಾಗ ಅದನ್ನ ಮದುವೆ ಮಾಡ್ರಿ ಅಂತೇಳಿ ನಿಮ್ಮ ಅಪ್ಪ ಹೇಳಿದ್ರು ಅಲ್ವಾ ತಿಮ್ಮಾಪುರ ಸರ? ನಾನು ನೆನೆಸ್ಕೊಂತೇನೆ, ತಿಮ್ಮಾಪುರ ಈಸ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್, ಕಮಿಟೆಡ್, ಮೋಸ್ಟ್ ಕಮಿಟೆಡ್, ಸಿಂಪಲ್ ಮನುಷ್ಯ, ಬಾಯ್ ಬಿಡಕಲ್ಲ. ಆದ್ರಿಂದ ತಿಮ್ಮಾಪುರ ಬಗ್ಗೆ ನನಗೆ ವಿಶೇಷವಾದಂಥ ಗೌರವಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್.